ರಾಜ್ಯದಲ್ಲಿ ವಾಚ್ ಒಂದು ಸದ್ದು ಮಾಡ್ತಾರೆ. ಏನಾಗ್ತಿದ್ರಿ? ಏನು ವಾಚ್ ಸದ್ಯ ಆಗ್ತಿದ್ರಿ? ಇಬ್ರು DCM CM ಇಬ್ರು ಒಂದೇ ತರದ ವಾಚ್ ಕಟ್ಕೊಂಡಿದ್ದಾರೆ. ಈಗ ವಿರೋಧ ಪಕ್ಷದವರಿಗೆ ಇನ್ಯಾವುದು ಕೂಡ ಮಹತ್ತರವಾದಂಥ ಆರೋಪ ಸರ್ಕಾರದ ಮೇಲೆ ಮಾಡಲಿಕ್ಕೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಈ ವಾಚ್ಗಳ ಬಗ್ಗೆ ಬೆಳಿಗ್ಗೆ ಊಟಕ್ಕೆ ಹೋದ್ರು, ತಿಂಡಿಗೆ ಹೋದ್ರು, ಇದಕ್ಕಿನ್ನ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಗಮನ ಹರಿಸಬೇಕು ಅಂತ ನಾನು ವಿರೋಧ ಪಕ್ಷದ ಮುಖಂಡಗಳಿಗೆ ಮನವಿ ಮಾಡ್ತೀನಿ. ನಿಮ್ಮ ಪರವಾಗಿ 50 ರಿಂದ 60 ಜನ ದಲಿತ ಶಾಸಕರು ಪತ್ರ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ. ನಿಮ್ಮ ಪರವಾಗಿ ನಿಮ್ಮ ಮತ್ತೆ ಸ್ಥಾನ ಕೊಡಬೇಕು. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಅಲ್ಲ, ಈಗ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈಗ ವೆಂಕಟೇಶ್ ಅವರು ಹೇಳಿದ್ರು MLA ಅದು ಅವರ ನೋಡಿ, ಯಾರೆಲ್ಲ ನನ್ನ ಪರವಾಗಿ ಅಭಿಪ್ರಾಯ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅಧಿಕಾರ ಯಾವತ್ತೂ ಕೂಡ ಹುಡುಕೊಂಡು ಹೋಗೋನು ಅಲ್ಲ, ಅಧಿಕಾರ ಬೇಕು ಅಂತ ಸಂಪೂರ್ಣ ಅಪೇಕ್ಷೆ ಪಡೋನು ಅಲ್ಲ. ಅಧಿಕಾರ ಬಂದರೆ ಏನೆಲ್ಲ ಮಾಡ್ಬೋದು. ಈಗ ನಾನು ಅಧಿಕಾರ ಮಂತ್ರಿ ಆದರೆ ಸಹಕಾರಿ ಖಾತೆ ತಗೊಳ್ತೀನಿ ಅಂತ ಹೇಳಿದ್ದೆ, ಸಹಕಾರ ಸಚಿವ ಆದೆ. ಈಗ ನಾನು ಮಾಡಿರೋ ಅಮೆಂಡ್ಮೆಂಟ್ಗಳು ಜಾರಿ ಮಾಡಿದಾಗ ಪ್ರತಿಯೊಬ್ಬನೂ ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ ದೊರಕುತ್ತೆ. ಈ ಗ್ರಾಮ ಪಂಚಾಯಿತಿನಲ್ಲಿ ಯಾವ ರೀತಿ ಪಂಚಾಯಿತಿ ಅಧ್ಯಕ್ಷನಿಗೆ ಉಪಾಧ್ಯಕ್ಷನಿಗೆ ರಿಸರ್ವೇಷನ್ ಇದೆ, ಅದೇ ಥರ ಸೊಸೈಟಿಗಳು ಅಂತ ಹೇಳಿದ್ರೆ ಪ್ಯಾಕ್ಸ್ಗಳು ಅಂದರೆ ಈ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ರಿಸರ್ವೇಷನ್ ಲಾಗು ಮಾಡಿದ್ದಾರೆ. ಮತ್ತು 3 ಜನ 53A ಪ್ರೊವಿಷನ್ನಲ್ಲಿ 3 ಜನ ನಾಮಿನೇಷನ್ ಮಾಡಲಿಕ್ಕೂ ಪ್ರೊವಿಷನ್ ಮಾಡಿದ್ದೀನಿ. ನಾಮಿನೇಷನ್ ಮಾಡೋವಾಗ ಹೆಚ್ಚು ಕ್ರಾಂತಿಕಾರಿಕವಾಗಿರೋದು ಅಂತ ಹೇಳಿದ್ರೆ, ಯಾರು ಆ ಸಮಿತಿನಲ್ಲಿ ಯಾವ ಸಮುದಾಯದವನು ಇಲ್ಲ ಅಂತಹ ಸಮುದಾಯದವನಿಗೆ ನಾಮಿನೇಷನ್ ಮಾಡೋದು ಅಂತ ಹೇಳಿ ಆ್ಯಕ್ಟಲ್ಲಿ ಪ್ರೊವಿಷನ್ ಮಾಡಿದ್ದೇನೆ. ಅದು ಜಾರಿನಲ್ಲಿದೆ. ಈಗ ಅದ್ರ ಪ್ರಕಾರ ಹೋದರೆ ಯಾರೆಲ್ಲ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇದ್ದಾವೆ ಅವರಿಗೆಲ್ಲ ಅವಕಾಶ ದೊರಕುತ್ತೆ. ಇದು ಕ್ರಾಂತಿಕಾರಿಕವಾದಂಥ ಬದಲಾವಣೆ ಅಲ್ವಾ? ಅದಕ್ಕೆ ನನಗೆ ತೃಪ್ತಿ ಇದೆ. DKC ಅವರ ಸಂಪುಟದಲ್ಲಿ ಯಾಕೆ ಬೇಡ? ಬೇಡಪ್ಪ, ನನಗೆ ಬೇಡ, ನನಗೆ ಸಾಕು. ಇನ್ನೊಬ್ರಿಗೆ ಅವಕಾಶ ಕೊಡಲಿ. ಯಾರು ಆದರೆ ಏನು ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ರಾಜಣ್ಣವರು ಮತ್ತೆ ಸಚಿವರಾದರೆ ಬಡವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ನನಗೆ ಬಡವರಿಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ, ಮಾಡ್ತಾರೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ನಾವು ನೋಡ್ಕೊಂಡು ಮೊದಲು ಮನೆಯಲ್ಲೇ ಆಮೇಲಿಂದ ಅಲ್ವಾ ಬೇರೆಯವ್ರದ್ದು. ನೋಡಿ, ಹಿಂಸೆ ಇದೆಯಲ್ಲ, ದಿಸ್ ವೈಲೆನ್ಸ್ ಆಲ್ವೇಸ್ ಹಾರ್ಮ್ಸ್ ಎವ್ರಿಬಡಿ, ನಾಟ್ ಓನ್ಲಿ ದಿ ಹಾರ್ಮಿಂಗ್ ಪರ್ಸನ್, ಹಾರ್ಮ್ಡ್ ಪರ್ಸನ್, both will suffer. So that's why I will not encourage this sort of attack on anybody, whether he is a Congress worker, whether he is some other party worker. So attacking each other, injuring the other person, opposite side, that is not admissible. It is there from the long time because ಈಗ ನಾನು ಕೂಡ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಂಬಂಧಪಟ್ಟ ಕೇಸಲ್ಲಿ ED ಅವರು ನೋಟಿಸ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಮತ್ತು DK ಸುರೇಶ್ ಅಂತೇಳಿ ನನಗೂ ಕೂಡ ಗೊತ್ತಾಗಿದೆ. ಅದು ಏನು ಕೊಟ್ಟಿದ್ದಾರೆ ಏನು ನನ್ನ ಹತ್ರ ಪೂರ್ಣವಾದ ಮಾಹಿತಿ ಇಲ್ಲ. ನಿಮ್ಮ ಹತ್ರ ಪೂರ್ಣವಾದ ಮಾಹಿತಿ ಇದ್ದರೆ ನೀವು ಅದನ್ನು ನನಗೆ ಹೇಳಿದ್ರೆ ಅದ್ರ ಮೇಲೆ ನಾನು ರಿಯಾಕ್ಷನ್ ಹೇಳ್ಬಲ್ಲ. ನೋಟಿಸ್ ಕೊಟ್ಟಾದ ಕ್ಷಣಕ್ಕೆ ಅವರು ಇದಕ್ಕೆ ನ್ಯಾಷನಲ್ ಹೆರಾಲ್ಡ್ಗೆ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಅವರು 128 ಇದ್ದಾವೆ, ಅದರಲ್ಲಿ ಯಾವ್ದ್ರಲ್ಲಿ ನೋಟಿಸ್ ಕೊಟ್ಟವರು ಯಾರಿಗೆ ಗೊತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.